ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ್ವ ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸೋಮವಾರ ದಿವಸ ನಮ್ಮ ಬೆಂಗಳೂರಿನ ಗಾಂಧಿ ಭವನದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರಮಟ್ಟದ ಸಂಯುಕ್ತ ಕಿಸಾನ್ ಮೋರ್ಚಾ, ನಿಮಗೆ ಗೊತ್ತದ ಈ ಮೋರ್ಚಾ ಯಾವ ರೀತಿಯಾಗಿ ಕಳೆದ 2 ವರ್ಷಗಳ ಹಿಂದೆ ದೆಹಲಿಯಲ್ಲೇ ಬೀಡ್ಬಿಟ್ಟಿತ್ತು, ವರ್ಷಗಟ್ಟಲೆ ಹೋರಾಟ ಮಾಡಿತ್ತು. ಆ ಸಂದರ್ಭದಲ್ಲಿ ಭಾಳ ಜನರಿಗೆ ಅನಿಸಿತ್ತು, ಏನೋ ಬದಲಾವಣೆ ಆಗ್ತದೆ ಈ ದೇಶದಲ್ಲೇ. ವರ್ಷಗಟ್ಟಲೆ ನಿಲ್ಲೋದು ಸಾಮಾನ್ಯ ಕೆಲಸನ. ಅದರಲ್ಲೂ ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ನಮ್ಮ ಉತ್ತರ ಪ್ರದೇಶದ ಜನ, ಅಲ್ಲಿ ರೈತರೆಲ್ಲ ಒಕ್ಕಟ್ಟಾಗಿ ಹೋರಾಟ ಈ ರೀತಿ ಮಾಡಿದರು. ಅದು ಕನಿಷ್ಠನಲ್ಲೂ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಹೋರಾಟ ಮಾಡಲಿಕ್ಕೆ ಸಾಧ್ಯನ ರೈತರಿಂದ ಅಂತೇಳಿ. ಅದಕ್ಕೇನು ನಿರ್ಧಾರ ಆಯಿತು, ಏನಾಯಿತು ಗೊತ್ತಾಗಲಿಲ್ಲ. ದುರಂತ ಏನಪ್ಪ ಅಂತಂದ್ರೆ ಕೊನೆಗೆ 3 ಕಾನೂನು ಹಿಂದೆ ತಕ್ಕೊಂಡ ನಂತರ ಮತ್ತೆ ನಿಷ್ಕ್ರಿಯ ಆಗಿಬಿಡ್ತು, ಮತ್ತೆ ಒಡೆದು ಹೋಗಿಬಿಟ್ಟಿತ್ತು ಅಂತ. ನಿಜವಾಗಿಯೂ ಈ ದೇಶವನ್ನು ಆಳಬೇಕಾದವರು, ಹೊಸದಾಗಿ ಕಟ್ಟಬೇಕಾದವರು ರೈತರು. ಅವರು ಮ್ಯಾಕ್ಸಿಮಮ್ ಇದ್ದಾರೆ ನಮ್ಮಲ್ಲ. ನಮ್ಮ ದೇಶದ ಮುಖ್ಯ ಉದ್ಯೋಗ ಅದು. ರೈತರು ಇದ್ದೂ ಸಹಿತ ಇಲ್ಲದಂಥ ಪರಿಸ್ಥಿತಿ ಇಲ್ಲಿ ಆಗಿಬಿಟ್ಟದ. ತಮ್ಮ ಮಾರ್ಗಗಳು ತಾವು ಮಾಡಿಕೊಳ್ಳಲಾರದ ಪರಿಸ್ಥಿತಿಗೆ ಅವರಿದ್ದಾರೆ. ತಮ್ಮ ಬೆಳೆದ ಬೆಳೆ ಕೊಡಿಸ್ಕೊಳ್ಳಲಾರದ ಮಟ್ಟದಲ್ಲಿದ್ದಾರೆ. ಅಷ್ಟಾದರೂ ಸಹಿತ ಹೊಂದಾಣಿಕೆ ಇಲ್ಲ. ಸಾಕಷ್ಟು ಬುದ್ಧಿವಂತರಿದ್ದಾರೆ. ನೋಡ್ರಿ, ನಿಮ್ಮ ಹೆಸರ ಇದೆಷ್ಟಿದೆ, ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಅಂತ ಹಾಕ್ಕೊಂಡಿದ್ದಾರೆ ಶಬ್ದ. ಯಾಕೆ ರೀ ಶಬ್ದ ಹಾಕೊಂಡ್ರಿ? ರಾಜಕೀಯ ಬಿಟ್ಟು ಏನದ? ರಾಜಕೀಯೇತರ ಅಂದಾಗ ನೀವು ಕೇವಲ ಸೋಷಿಯಲ್ಲೋ ಮತ್ತೇನೋ ಅಂತಂತೀರಿ, ನಿಮ್ಮ ಲಿಮಿಟ್ ಮಾಡ್ಕೊಂಡ್ಬಿಟ್ರಿ. ಈಗ ನೋಡ್ರಿ, ಒಂದು ಮಾತು ನಾವು ಕೇಜ್ರಿವಾಲ್ ನೆನೆಸ್ಬೇಕಾಗ್ತದೆ. ಕೇಜ್ರಿವಾಲ್ ಏನು ಮಾಡಿದ್ರಪ್ಪ ಅಂದ್ರೆ, ನಮ್ಮ ಇವರು ಹಾಗೆ ಹೋರಾಟ ಮಾಡಿದರು. ಅಣ್ಣಾ ಹಜಾರೆ ಹೋರಾಟ ಮಾಡಿ ಕೊನೆಗೆ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ BJPಗೆ ಹಾದಿ ಮಾಡಿಕೊಟ್ಬಿಟ್ರು ಕಾಂಗ್ರೆಸ್ ತೆಗೆದಾಕೆ. ಇವತ್ತು BJP ಏನು ಭಿನ್ನ ಆಗಿದೆ ರೀ ಕಾಂಗ್ರೆಸ್ಗಿಂತಲೂ? ಹೇಳಿ ನೋಡೋಣ, ಒಂದು ವಿಚಾರ ಮಾಡಿರಿ. ಅಣ್ಣಾ ಹಜಾರೆ ಅವರು ನಿಜವಾಗಿಯೂ ಆವತ್ತು ಮುಂದೆ ನಿಂತ ಹೋರಾಟ ಮಾಡಿ ಆಮ್ ಆದ್ಮಿ ಪಕ್ಷ ಇವ್ರ ಹೆಸರ ಮೇಲೆ ಶುರುವಾದಂಥದ್ದು. ಇವ್ರ ಶಿಕ್ಷಣ ಅವ್ರು ಮುಂದಿಟ್ಟುಕೊಂಡು ಅವ್ರನ್ನ ಹಿಡಿದಿಟ್ಕೊಂಡು ಯಾಕಪ್ಪ ರಾಜಕೀಯ ಮಾಡಲಿಲ್ಲ ಇವರು? ಯಾಕಂದರೆ ಸಜ್ಜನ ಬರಬೇಕಾಗಿದೆ ಈ ರಾಜಕೀಯ ರಂಗದಲ್ಲೇ. ರಾಜಕೀಯೇತರ ಸಂಘಟನೆ ಯಾಕೆ ಅನ್ನಬೇಕಾಗಿತ್ತು ಅದನ್ನು? ಮತ್ತು ನೀವು ರಾಜಕೀಯ ಸಂಘಟನೆ ಅಂದಾಗ ಅಧಿಕಾರ ಅವ್ರಿಗೆ ಅವ್ರಿಗೆ ಹಿಡಿದಂಗೆ ಅವರೇ ಕೇಳ್ತಾರೆ ರೀ. ಪಾರ್ಟಿ ಕೊಡೋರು ಯಾರು ಅವರಿಗೆ? ಪಾರ್ಟಿ ಕೊಡೋರು ಇಲ್ಲಿಯ ವ್ಯಾಪಾರಿಗಳು, ಕಾರ್ಪೊರೇಟ್ಗಳು, ಇವ್ರು ಕೊಡ್ತಾರೆ. ಅವ್ರು ನಿಮ್ಗೆ ಯಾಕೆ ಕೊಡ್ತಾರೆ ಪಾರ್ಟಿ ಫಂಡ? ಅವ್ರು ತಮಗೆ ಬೇಕಾದಂಥ ಕಾನೂನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಕಾನೂನು ಸ್ವತಃ ರೈತರನ್ನ. ಯಾಕೆ ರಾಜಕೀಯ ಅಂದ್ರೆ ಅದೇನು ಅಷ್ಟೇ ಇಲ್ಲ, ಹೊಲಸ. ನೀವು ಮಾಡ್ಕೊಂಡಿವಿ ಅದನ್ನು. ರಾಜಕೀಯ ಹೊಲಸಿಲ್ಲ, ಯೋಗ್ಯರ ಅಧಿಕಾರಕ್ಕೆ ಬರಲಿ ಅನ್ನೋದು ಅದು. ಪ್ರಜಾಪ್ರಭುತ್ವದ ಮೋಟಿವ್ ಏನಪ್ಪ ಅಂದ್ರೆ ಒಳ್ಳೆಯ ಜನ ಬರಬೇಕು, ಸಜ್ಜನರು ಬರಬೇಕು, ಒಳ್ಳೆಯವರು ಆಡಳಿತ ನಡೆಸ್ಬೇಕಂತದ. ಅದ್ರಾಗ ನೀವು ಮೌನಾಗಿ ರಾಜಕೀಯ ಥರ ಮಾಡಿಕೊಂಡು ಅದ್ರಾಗ ಬರಲಾರ್ದನ್ನು ಹೊರಗಡೆ ಸ್ವಚ್ಛ ಮಾಡ್ತಾನೆ ಕಟ್ಟರ. ಹೌದು, ರಾಜಕೀಯ ಕಟ್ಟಡ ಹತ್ತದ, ಉಸುಕ್ ಹತ್ತದ, ಮಣ್ಣು ಹತ್ತದ, ಹೊರಸು ಹತ್ತದ ಕಾರಣ. ಆದರೆ ಇಳಿ ಥರ ಕಟ್ಟಡ ಸ್ವಚ್ಛ ಆಗೋದಿಲ್ಲ. ಇದೇ ಮಾತನ್ನು ಕೇಜ್ರಿವಾಲ್ ಹೇಳಿದರು. ಸ್ವತಃ ನಾವು ಕಟ್ಟಡದಲ್ಲಿ ಇಳಿಲಾರ್ದು ಕಟ್ಟಡ ಸ್ವಚ್ಛ ಆಗಲಾರ್ದಂತೆ. ಆಯ್ತು, ಅವ್ರಿಗೆ ವಾಸ ಬಿಡ್ತು, ಹೊಲಸಾಯ್ತು, ಆ ಮಾತು ಬೇರೆ. ಅವರು ಹೋರಾಟ ಮಾಡೋ ಸಂಘಟನೆ ಮಾಡಿದರು, ಅಧಿಕಾರಕ್ಕೆ ತಂದರು. ಈಗ ಕಿಸಾನರು, ರೈತರು, ನಿಮಗೆ ಬೇಕಾದಂಥ ಮುಖ್ಯ ಏನು ಬೇಕಾಗಿದ್ದೀರಪ್ಪ? ಬೆಂಬಲ ಬೆಲೆ ಕಾನೂನು ಆಗಬೇಕು. ಅದು ನೀವು ಅಧಿಕಾರ ಬಂದಾಗ ಅದಾಗೋದು. ಉಳಿದವರು ಯಾರು ಮಾಡೋದಿಲ್ಲ ನಿಮ್ಮನ್ನೋದನ್ನು, ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕಾರ್ಪೊರೇಟ್ ಅದಾರ, ಬಂಡವಾಳಶಾಹಿಗಳಿದ್ದಾರೆ. ಅವ್ರು ಇದ್ದಂಥ ಮಾಡಿ ಕೊಡೋದ್ರೆ ಅವ್ರು ಲಾಭ ಆಗೋದನ್ನು ಅವರೇ ತಪ್ಪಿಸ್ಕೊಳ್ತಾರೆ ರೀ. ಆದರೆ ನೀವು ಒಂದಾಗಿ ಅದನ್ನು ಅಧಿಕಾರ ಕಸ್ಕೋಬೇಕು ಅನ್ನೋದು ನಿಮ್ಮಲ್ಲಿ ತಲೆಯಲ್ಲಿಲ್ಲ. ಇಲ್ಲಿ ರಗಡೆ ಹೋರಾಟೋದು ಹಿಂದೆ ಮಾಡಿ ಬಾಬಾ ಗೌಡ ಪಾಟೀಲ್ದಾಗ ಆಯಿತು, ಅವ್ರ ಜೊತೆಗಾರರು ನಮ್ಮ ನಂಜುಂಡ ಸ್ವಾಮಿಗಳು ಇವರೆಲ್ಲರೂ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಗೊತ್ತದ ಅಲ್ಲಿಂದ ಏನು ಆಗೋದು ಗೊತ್ತದ. ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದರು, ರಾಜಕೀಯೊಳಗೆ ಹೋಗ್ಕೊಂಡ್ರು, ಇವತ್ತು ಮುಖ್ಯಮಂತ್ರಿ ಆದರು. ಅರ್ಧ ಮಾಡ್ತಾರೆ, ಇನ್ನೇನು ಬಿಡ್ತಾರೆ. ಸ್ವತಃ ನೀವು ಬಂದಿದ್ರೆ ಕರ್ನಾಟಕದಲ್ಲಿ ನಂಜುಂಡ ಸ್ವಾಮಿ ಅಂತವರು, ಬಾಬಾ ಗೌಡ ಪಾಟೀಲ್ ಅಂತವರು ಅಧಿಕಾರ ಹಿಡಿದಿದ್ರೆ ಏನಾಗ್ತಿತ್ತು? ಅದೇ ರೀತಿ ಈಗ ರಾಷ್ಟ್ರ ಮಟ್ಟದಾಗ ಈಗ ಸೋಮವಾರ ದಿವಸ ಕೂಡಿದಂಥ ನಮ್ಮ ರೈತ ನಾಯಕರು ನೋಡ್ರಿ, ಒಳ್ಳೆ ಕಬ್ಬು ಬೆಳೆಗಾರ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಕೂಡಿದ್ದಾರೆ. ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜಗದೀಶ್ ಸಿಂಗ್ ಢಲ್ಲೇವಾಲ, ಸತನಾಮ್ ಸಿಂಗ್ ಬೇಹು, ಬಲದೇವ್ ಸಿಂಗ್ ಸಿಸ್ರಾ, ಸಂದೀಪ್ ಸಿಂಗ್, ಅಭಿಮನ್ಯು ಕೋಹರ್, ಸುಖದೇವ್ ಸಿಂಗ್ ಬೋಜರಾಜ್, ವೆಂಕಟೇಶ್ವರ ರಾವ್, ಹಿಂಗೆ ಇವರೆಲ್ಲ ಒಳ್ಳೆ ಮಾತುಗಾರ ಅಷ್ಟೇ ಅಲ್ಲ, ಒಳ್ಳೆ ಸಂಘಟನೆಗಾರರು. ಇವರೆಲ್ಲರೂ ಯಾಕೆ ಕುಡ್ಕೊಂಡು ಒಂದು ರಾಜಕೀಯ ಮಾಡಿಕೊಂಡು ರೈತರಿಗೆ ಬೇಕಾಗುವಂಥ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನೀವಾಗಂತಿ ಸುತಾರಾಮ್ ಸಾಧ್ಯನಿಲ್ಲ. ಯಾವ ಕಾರ್ಪೊರೇಟ್ಗಾಗಲಿ ಯಾವುದೇ ಈ ಒಂದು ವ್ಯಾಪಾರಿಗಳಾಗಲಿ
ನಿಮ್ಗೆ ಅದು ಅನುಕೂಲ ಮಾಡಿ ಕೊಡೋದಿಲ್ಲ. ಮತ್ತು ರೈತರು ಒಂದಾಗವ್ರು ಯಾವಾಗ? ಅದಕ್ಕೆ ನೀವೇನೋ ರಾಜಕೀಯ ಥರ ಅದು ಇದು ಮಾಡ್ಕೊಂಡ್ರಿ, ನೀನು ಹೊರಗೆ ಉಳಿದ್ರಿ, ಏನು ಸಾಧಿಸಿದ್ರಿ, ಒಂದು ಸಣ್ಣ ಕಾನೂನು ಮಾಡಲಿಕ್ಕೆ ಆಗುವಂತ ನಿಮ್ಗೆ ಅನ್ನೋದನ್ನು ನೀವೆಲ್ಲರೂ ವಿಚಾರ ಮಾಡ್ಬೇಕಾಗಿದ್ರಿ. ನಿಜವಾಗಿಯೂ ನೀವು ಹಚ್ಚಿದ್ರಿ ಇಲ್ಲೇ ಎಷ್ಟು ಪರ್ಸೆಂಟ್ ಇದ್ರಿ? 65-70% ನಾವು ಎಲ್ಲ ರೈತರು ಇದ್ದೀವಿ ಇಲ್ಲೇ. ಆದರೆ ರೈತರು ನಿಮಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಕಾರಣ ಏನಪ್ಪ ಅಂದ್ರೆ ನಿಮ್ಮಲ್ಲೇ ಒಡಕು ಇಂಥವು ಇವೇನು ಉಪಯೋಗ ಇಲ್ಲದ ಮಾತು. ರಾಜಕೀಯೇತರ ಅಂತ ಯಾಕಪ್ಪ? ಯಾಕೆ ರಾಜಕೀಯ ಮಾಡಬಾರ್ದು? ನಿಮಗೆಲ್ಲ ಹೇಳ್ತೀನ ರಾಜಕೀಯ ಯಾಕೆ ಮಾಡಬಾರ್ದು ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕಾಯ್ತು. ರೈತರು ಅಧಿಕಾರ ನಿಮ್ಮ ರಾಜಕೀಯ ಅಂತ ಅರ್ಥ ಅಧಿಕಾರ ಹಿಡಿದ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದು, ಹೊಸ ನಮಗೆ ಬೇಕಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಳ್ಳೋದಪ್ಪ. ಅದಕ್ಕೆ ಬೇಕಾಗುವಂಗೆ ನಾವು ಸರ್ಕಾರ ರಚನೆ ಮಾಡಿ ನಡೆಸ್ಕೊಂಡು ಹೋಗುವಂಥದ್ದು. ಅದು ಹೊಲಸಲ್ಲ ರಾಜಕೀಯ. ನಾವೆಲ್ಲರೂ ಇವತ್ತು ಏನೋ ಸಾರಾಯಿನೋ ದುಡ್ಡು ಮತ್ತೆ ಹಂಚಿ ಆಯ್ಕೆ ಆಗೋದು, ಜನರಿಗೆ ಬೆದರಿಸೋದು ಮಾಡೋದು ಜನರಿಗೆ ಬೆದರೆ ನಾವು ಮನೆ ಸೇರಿದ್ದೀವಿ. ಯಾರು ಗೆದ್ದು ಇರಬೇಕಾಯ್ತು ರೈತರ ಅವರು ಸಹಿತ ಇವತ್ತು ಮನೆ ಸೇರಿದಂಗೆ ಮಾಡಿದ್ದಾರೆ. ಅದಕ್ಕೆ ಸಂಘಟನೆಗೆ ರಾಜಕೀಯದ ಸಂಘಟನೆ ಅಂತ. ಇದು ಕಬ್ಬಿನ ಬೆಲೆ ನೀವು ಇದಕ್ಕೆ ಒಂದು ಟನ್ ಕಬ್ಬಿಗೆ 400 ರೂಪಾಯಿ ಖರ್ಚು ಮಾಡ್ತೀರಿ, ತೋದ್ರಿ ಎಷ್ಟ? 2,500 3,000 ಮತ್ತು 1,000 ಪ್ರತಿ ಟನ್ನಿಗೆ ಲಾಸ್ ಆದ್ರೆ ಎಷ್ಟು ಲಾಸ್ ಆಯ್ತದ? ಇದನ್ನಾದರೂ ಎದುರು ವಿಚಾರ ಮಾಡಿದ್ದೀರಾ? ಅದ್ರ ಜೊತೆಗೆ ಇನ್ನುಳಿದ ಬೆಳೆಗಳ ಬಗ್ಗೆ ಬೆಳ್ಕೊಂಡು ಮಾರ್ಕೆಟ್ ಮಾಡುವಂಥದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ. ಮಾತಾಡಿದ್ರಿ, ಇನ್ನೊಬ್ರು ಕೇಳಿದ್ರಿ, ನಾವು ಮಾಡಿ ಹೋರಾಟ ಮಾಡಿ ಒಂದು ವರ್ಷ ಗಂಟಲೆ ಏನೂ ಪ್ರತಿಫಲ ಸಿಗಲಿಲ್ಲ. ಒಂದು ಸಮಾಧಾನ ಕಾನೂನು 3 ಅವೇನಿದ್ದು ಅವು ಹೊಳ್ಳಿ ಹೋದವು ಅನ್ನೋದು ಅಷ್ಟೇ ಸಮಾಧಾನ. ಇನ್ನೂ ಹೋಗಿಲ್ಲ ಅವು. ಯಾವ ಬೇಗ ಮರಳಿ ಬರ್ಬೋದು. ಪೂರಾ ರಬಿಶ್ ಮಾಡಿ ತೆಗೆದು ಹಾಕಿಲ್ಲ ಅದನ್ನು. ಎಲ್ಲ ನೆಲೆಗಟ್ಟಿನಲ್ಲೇ ರೈತ ಸಂಘಟನೆಗಳು, ರಾಷ್ಟ್ರೀಯ ರೈತ ಸಮಾವೇಶಗಳು ಬರೀ ಸಮಾವೇಶ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಸಂಘಟನೆ ಮಾಡಿ, ಸಂಘಟನೆ ಇದ್ದೀರಿ, ನೀವು ಸಾಕಷ್ಟು ಜನ ಇದ್ದೀರಿ, ನಿಮ್ಮ ಸಮಸ್ಯೆಗಳೇನ, ನಿಮಗೆ ಏನು ಬೇಕಾಗಿದೆ ಅದೆಲ್ಲ ಕುಳ್ಕೊಂಡು ಒಕ್ಕಟ್ಟಿನಿಂದ ಪ್ರಯತ್ನ ಮಾಡಿ. ಅದು ಸರ್ಕಾರಗಳು ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ನೀವೇ ಸರ್ಕಾರ ಯಾಕೆ ಆಗಬಾರ್ದು? ಸರ್ಕಾರಗಳು ಯಾಕೆ ಆಗಬಾರ್ದು? ಇದು ಸುಮ್ಮನೆ ಚರ್ಚೆ ನಿಮ್ಮ ಜೊತೆಗೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಇದನ್ನು ನೋಡ್ತಾ ಇದ್ದೀವಿ. ಒಂದು ಯಾವುದೋ ವಿಷಯ ಬಂದಾಗ ರಾಜಕೀಯ ರೀ, ಅದು ನಮ್ಮ ರಾಜಕೀಯ ಬಿಟ್ಟು ಏನದ? ಇವತ್ತು ನೋಡ್ರಿ, ನಿಮ್ಮನ್ನು ಬೈಂಡ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಉದ್ಯೋಗ ಹೋಗೋರು ಸಹಿತ ನೀವು ರಾಜಕೀಯ ಮಾಡುವಾಗಿಲ್ಲ ಅಂತೇನೋ ಬೌಂಡ್ ಮಾಡ್ಕೊಳ್ತಾರೆ ನಿಮ್ಮ ಕಡೆಯಿಂದ. ಯಾಕೆ ರೀ ಇದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ನಮ್ಮ ಮಧ್ಯಮ ವರ್ಗದ ಬುದ್ಧಿವಂತೇನ ಆಯ್ತು ಬಾ ನೌಕರಿ ಶಿಕ್ಷಾಗಿ ಎಲ್ಲಿದ್ದು ಮಾರಾಯ ಅಂತೇಳಿ ಗಪ್ಪಾಗಿಬಿಡ್ತೀವ. ನಮ್ಮನ್ನು ನಾವು ಮಾರ್ಕೊಂಡ್ಬಿಡ್ತೀವ ನೌಕರಿ ಸಲುವಾಗಿ. ಇದನ್ನು ನೀವೆಲ್ಲ ಚಿಂತನೆ ಮಾಡುವಂಥ ವಿಷಯ. ಇಂಥ ಹೊಸ ವಿಚಾರಗಳನ್ನ ಚಿಂತನೆ ಮಾಡಿ ಕಾರ್ಯರೂಪಿಸಿರುವಂಥದ್ದು. ಯಾಕಂದರೆ ಈ ದೇಶದ ಬಹುದೊಡ್ಡ ಸಂಖ್ಯೆ ರೈತರು, ಅದ್ರ ಜೊತೆಗೆ ಮಹಿಳೆಯರು. ಇವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಯಾರಿಗೆ ನೀವು ನಮಗೆ ರಿಸರ್ವೇಷನ್ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ? ಅದ 33% ಏನೋ ಕೊಡ್ತಾ ಇಲ್ಲ. ಹೆಣ್ಮಕ್ಳು ಕೊಡಬೇಕು ಅಂತ ಎಂದೋ ನಿರ್ಧಾರ ಮಾಡಿದ್ದು, ಇನ್ನೂ ಕೊಡ್ತಾ ಇಲ್ಲ. ಏನೋ ಕಾರಣ ಹೇಳ್ತಾ ಮುಂದೆ ಆಗ್ತಾ ಹೋಗಿದ್ದಾರೆ. ಹಿಂಗೆ ಮುಂದೆ ಆಗ್ತಾ ಹೋಗ್ತಾರೆ. ರೈತರ ಪರಿಸ್ಥಿತಿನೂ ಅಷ್ಟೇ. ಬೆಂಬಲ ಬೆಲೆ ಎಂದೂ ಸಿಗುವುದಿಲ್ಲ. ಯಾಕಂದ್ರೆ ಕಾರ್ಪೊರೇಟ್ಗಳಿಗೆ ಹೊಡೆದು ಬಿಡ್ತದೆ ಅದರಿಂದ ಅನ್ನುವಂಥ ಸತ್ಯಗಳಿವೆಲ್ಲ. ಈ ದಿಶೆಯಲ್ಲಿ ರೈತ ಸಂಘ ಮತ್ತು ಮರು ಚಿಂತನೆ ಮಾಡಿ ತಾವು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳೋ ಕಾರಣದಿಂದ ನೀನಾದರೂ ನಮ್ಮ ರೈತರು ಜಾಗೃತ ಆಗಲಿ. ರಾಜಕೀಯ ಅನ್ನೋದು ಶಬ್ದ ಬಿಡಲಿ, ರಾಜಕೀಯ ಇಲ್ಲದ ಬದುಕಿಲ್ಲ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥದ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.